ನಮ್ಮ ಮಠದ ಇತಿಹಾಸ ಅಪರೂಪವಾದಂತ ಇತಿಹಾಸ ಅದು. ನಮ್ಮ ಮಠ ನಿಮಗೆ ಗೊತ್ತಿರೋ ಹಾಗೆ ರಾಜಾಶ್ರಯದಲ್ಲಿ ಹುಟ್ಟಿದ ಮಠ ಅಲ್ಲ ಇದು. ನೀವು ಗಮನಿಸಿದ ಹಾಗೆ ಅನೇಕ ಮಠಗಳಿಗೆ ಕೆಲವು ರಾಜಾಶ್ರಯದಲ್ಲಿ ಹುಟ್ಟಿದಂತ ಮಠಗಳಿದ್ದಾವೆ. ಆದ್ರೆ ಸಿರಿಗೆರೆಯ ಮಠ ರಾಜಾಶ್ರಯದಲ್ಲಿ ಹುಟ್ಟಿದ ಮಠವಲ್ಲ, ರಾಜರ ವಿರುದ್ಧವಾಗಿ ಬಂಡೆತ್ತಂತ ಮಠ ಇದು. ರಾಜರ ವಿರುದ್ಧವಾಗಿ ಸೆಣಸಾಡಿ ಬೆಳೆದು ಬಂದಿರತಕ್ಕಂಥ ಮಠ ಇದು. ಅದಕ್ಕೆ ಈ ಮಠದ ಇತಿಹಾಸವೇ ಸಾಕ್ಷಿ. ಮರುಸಿದ್ಧನಿಗೆ ಪ್ರವಾಡ ಕ್ಷೇತ್ರ ಏನಿದೆ ಇವೆಲ್ಲ ಅದಕ್ಕೆ ಸಾಕ್ಷಿ. ಮರುಸಿದ್ಧನನ್ನ ಕೊಲ್ಲಬೇಕು, ಅವನನ್ನ ಸಾಯಿಸ್ಬೇಕು, ಅವನು ಇಲ್ಲಂಗ್ ಮಾಡ್ಬೇಕು ಅನ್ನೋ ಪ್ರಯತ್ನ ನಡೆದಿತ್ತು ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ. ಇವೆಲ್ಲ ದಾಖಲೆಗಳಿದ್ದಾವೆ. ಈಗೆಲ್ಲ 9-10 ಹಳ್ಳಿಗಳಲ್ಲಿ ನಡೆದಿದೆ. ಇನ್ನು ಅನೇಕ ಹಳ್ಳಿಗಳಿವೆ. ಆಗ ಮರಳಿಸಿದರು ಒಂದು ಜನ ಸಮುದಾಯವನ್ನ ತಮ್ಮ ಜೊತೆಗಿಟ್ಕೊಂಡು ಹೋರಾಟ ಮಾಡಿದರು. ರಾಜ ಸತ್ಯ ವಿರುದ್ಧ ಹೋರಾಟ ಮಾಡಿದರು, ಸಂಪ್ರದಾಯದ ವಿರುದ್ಧವಾಗಿ ಹೋರಾಟ ಮಾಡಿದರು. ಏನೆಲ್ಲ ಕಿರುಕುಳಗಳನ್ನ ಮರಳಿಸಿದ್ರು ಅನುಭವಿಸಬೇಕಾಗಿ ಬಂತು. ಅದರ ದಾಖಲೆ ಇಲ್ಲಿದೆ, ಅದು ನಿಮಗೆ ಗೊತ್ತಿದೆ. ಈ ಆನಗೋಡು ಕ್ಷೇತ್ರ, ಇದಕ್ಕೆ ಆನಗೋಡು ಅಂತ ಹೆಸರು ಬರಲಿಕ್ಕೆ ಕಾರಣ ಏನು? ಮರಳಿಸಿದ್ದ ಎಣ್ಣೆ ಆಗಾರಗಳನ್ನು ತಡೆಗಟ್ಟಿದ ಸಂಪ್ರದಾಯವಾದಿಗಳು ದೊರೆಯಲ್ಲಿ ದೂರು ಸಲ್ಲಿಸಿದ್ರು. ಆಗ ರಾಜ ಸಂಪ್ರದಾಯವಾದಿಗಳ ಮಾತಿಗೆ ಮನ್ನಣೆ ಕೊಟ್ಟು ಮರಳಿಸಿದ್ದರ ವಿರುದ್ಧವಾಗಿ ಆದೇಶ ಮಾಡಿ ಅವನನ್ನ ಆನೆಯ ಕಾಲಿನಲ್ಲಿ ತುಳಿಸ್ಲಿಕ್ಕೆ ಆನೆಯನ್ನು ಕಳಿಸ್ಕೊಡ್ತಾನೆ ರಾಜ. ಆ ಉಲ್ಲೇಖ ಇಲ್ಲಿ ಬರುತ್ತೆ. ಆ ಆನೆ ಜೊತೆಗೆ ಹೇಗೆ ಸೆಣಸಾಡಿ ಮರಳಿಸಿದ್ದ, ಆನೆಯ ಕೋಡೆಗಳನ್ನು ಮುರಿದ ಅನ್ನೋದು ನಿಮಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಈ ಗ್ರಾಮಕ್ಕೆ ಹೆಸರು ಬಿದ್ದದ್ದು ಆನಗೋಡು ಅಂತ. ಈ ಇತಿಹಾಸವನ್ನ ಸ್ಮರಿಸ್ತಕ್ಕಂಥ ಕೆಲವು ಸಾಲುಗಳನ್ನ ನಾವು ಈ ಸಾಂಗತ್ಯ ರೂಪದಲ್ಲಿರ್ತಕ್ಕಂಥ ಈ ಗ್ರಂಥದಲ್ಲಿರೋ ಕೆಲವು ಸಾಲುಗಳನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಕುಲ 18 ಜಾತಿಯ ನೊಂದು ಗೂಡಲು, ಕುಲ 18 ಜಾತಿಯ ನೊಂದು ಗೂಡಲು, ಬದುಕೋಪ ಮೀಲಾಗಿ ಜನರು ಬಿಲದೆ ಸಿದ್ಧನ ಹಾಕಿ ಸುಣ್ಣ ಕಲ್ಲನ್ನು ಒಟ್ಟಿ ಜಲವ ಸುರಿದು ಮರುಳನಿಗೆ. ಹಾಗೆ ಸಾಯ್ರಂಡೆ ಇದೆ, ಹೀಗೆ ಸಾಯ್ರಂಡೆ ಇದೆ, ಕೂಗುತ್ತಾರೆ ಬ್ರಾಹ್ಮಣರು. ಬೇಗ ಸುಣ್ಣವು ತಾಗಿ ಕೊತ ಕೊತ ಕುದಿಯಲು, ಹಾಗೆ ಸಾಯ್ರಂಡೆ ಇದೆ ಎಂದ. ನೆಲದ ತಗ್ಗಿ ನೋಡು ಸುಣ್ಣದಿ ಹಾಕಿ ಸಿದ್ಧನು ನೆಲೆಸಿದ ಲಿಂಗ ತಾನಾಗಿ. ನೆಲದಿಂದ ಮೇಲೆದ್ದು ಕರಕಂಡು ಕರಕಟ್ಟಿ ನೆಲತೆರೆಯನ ಬಳಿ ಕೊಯ್ದು. ಕುಂಭಿನಿ ಪತಿಗೆ ಈ ದೊಂಬಿ ವಾರ್ತೆ ಬೇಡೆ, ಕುಂಭಿನಿ ಪತಿ ಕೋಪದಿಂದ. ಕುಂಭಿಂದ್ರ ಅಲ್ಲ, ಕುಂಭಿಯ ಮುಂದೆ ಹಾಕಿದ ಸಿದ್ಧನ ತಂದು ಕುಂಭಿಯ ಮುಂದೆ ಹಾಕಿದರು. ಕರಿ ಅಂದ್ರೆ ಅಲ್ಲ, ಕರಿಯೂತ ಮರುಳಾನ ಶಿರದ ಮೇಲಿರಿಸುತ್ತ ಭರದಿ ನೀರ್ಗೊಳದತ್ತ ಬಂದು. ಮರುಳಗೆ ಬನ್ನೀರ ನೆರೆದು ವನವ ಹೊಟ್ಟು ಅರುಳಗಳಪ್ಪಿಸುತ್ತಿರಲು. ಕೊಚ್ಚ ಬೇಕಿವನೆಂದನುವಾಗಿ ಬಲಗೊಂಡು ಎಚ್ಚರಿಲ್ಲದೆ ದೊರೆ ಬರಲು. ಕೊಚ್ಚು ಮರುಳ ಸಿದ್ಧನು ಮುಚ್ಚಿಕೊಳ್ಳಲು ಮುಚ್ಚ ನೂರಾಯಿತ ಸ್ಥಳವು. ಎಳಬೇರೆ ತಲೆಯ ನಾಲಯನೇರಿ ಬರುತ್ತೀರೆ, ಗಿಳೆಯಣ್ಣ ಬಲಗೊಂಡು ಬರಲು. ಉಡವ ಸೋರಿಸುತ್ತ ಹುಡುಗನಾಗಿ ಕುಳಿತೀರೆ, ಉಡುಪನ ಕಟ್ಟೆಯದಾಯ್ತು. ದೊರೆ ಬಂದು ತರಳನ ಕರಿ ಹೋಯ್ತೆ ಕಾಣೇನೆ, ಕರಿಯ ಕಾಣೆ ನೆನೆ ಹೋಗಲವರು. ಕರೆಯುವವರಿಗಿಂತ ಮುಂದೆ ಹೋಗುತ್ತಲಿದೆ, ದೊರೆಯ ಬಲವು ಬೆಂಬತ್ತೆ. ಬಂಡೆಯೊಳು ಕರಿಯೋ ಚೆಂಡಡಿಯಾಗಿ ಬೀಳಲು ಖಂಡ ಪರಶು ಮತ್ತಿತ್ತ. ಬಂಡೆ ದೊಡೆಯ ಸಿದ್ಧನೆಂದು ಮರುಳೇಶ ಭೂಮಂಡಲದೊಳು ಮೆರೆದನು. ಆನೆಯ ತುಳಿದ ಮಾನವರಿಗದೃಶನಾಗಿ ತಾನು ತಟಕವ ಧುಮುಕಿ.
ಮಾನ ನಿಧಿಯು ಮರುಳೇಶನು ನೆಲಸಾಲ ತಾನೆಯ ಗೋಡೆಂಬ ಕೊರವು. ಆನೆಗೋಡು ಅಂತ ಯಾಕೆ ಆನೆಗೋಡು ಅಂತ ಯಾಕೆ ಹೆಸರು ಬಂತು ಅನ್ನೋದು ಈ ಪದ್ಯದಲ್ಲಿದೆ. ಆನೆಯ ತುಳಿದ ಮಾನವರೇ ಗದೃಶನಾಗಿ ತಾನು ತಟಕವ ಧುಮುಕಿ. ಮಾನ ನಿಧಿಯು ಮರುಳೇಶನು ನೆಲಸಾಲ ಆನೆಯ ಗೋಡೆಂಬ ಕೊರವು. ಇಲ್ಲಿ ಹತ್ರದಲ್ಲೇ ದೊಣೆ ಅಂತ ಇದೆ, ಅಲ್ಲೊಂದು ಬಂಡೆ ಇದೆ. ಆ ಬಂಡೆಯಲ್ಲಿ ಇರ್ತಕ್ಕಂಥ ಡೊಕರುಗಳು ಆನೆಯ ಕಾಲಿನ ಗುರುತುಗಳು ಅಂತ ಹೇಳ್ತಾರೆ. ಇದೊಂದು ಪವಾಡ ಅಂತ ಹೇಳ್ತಾರೆ. ಪವಾಡವನ್ನ ವಿಚಾರವಂತರು ಒಪ್ಪಲ್ಲ. ನಾವು ನಿನ್ನೆ ತಾನೇ ಹೇಳ್ತಾ ಇದ್ವಿ, ಆ ಏನು ಬಂಡೆ ಇದೆ, ಡೊಳೆ ಇದೆ, ಆ ಡೊಳೆ ಆ ರೀತಿ ಅರ್ಥ ಬರ್ಲಿಕ್ಕೆ ಏನ್ ಕಾರಣ? ಆ ಡೊಳೆ ಏನು ಬಂಡೆ ಇದೆ, ಆ ಬಂಡೆಯಲ್ಲಿ ಡೊಕರುಗಳಿದ್ದಾವೆ. ಇಲ್ಲಿ ಆನೆ ಕಾಲಿಟ್ಟದ್ದು ಮರಳಿಸಿದ, ಇಲ್ಲಿ ಆನೆಯನ್ನ ತುಳಿದದ್ದು, ಅದನ್ನ ತಲೆ ಕೆಳಗಾಗಿ ಮಾಡಿದ. ಈ ರೀತಿ ಹಳ್ಳಿ ಜನ ತಿಳ್ಕೊಂಡಿದ್ದಾರೆ. ನಾವು ನಿನ್ನೆ ವ್ಯಾಖ್ಯಾನ ಮಾಡಿ ಹೇಳಿದ್ವಿ, ಇದನ್ನು ಪವಾಡದ ಸದೃಶ ಅಂತ ಪವಾಡ ಅಂತ ತಿಳ್ಕೊಂಡಿದ್ವಿ. ಪವಾಡ ಅನ್ನೋದು ಅಸದೃಶವಾದಂತ ಕಾರ್ಯ, ಅಸಾಧಾರಣವಾದಂತ ಕಾರ್ಯ. ಆ ಕಲ್ಲಲ್ಲಿ ಆನೆ ಕಾಲಿಟ್ಟಿದ್ರಿಂದ, ಮರಳಿಸಿದ ತುಳಿದ್ರಿಂದ ಅಲ್ಲಿ ಡೊಕಲು ಬಿತ್ತು ಅಂತ ಅಲ್ಲ, ಅದನ್ನು ವೈಜ್ಞಾನಿಕವಾಗಿ ಹೇಳಲಿಕ್ಕೆ ಬರುತ್ತೆ. ಈಗ ಉದಾಹರಣೆಗೆ ಈ ವಿಜ್ಞಾನ ಬೆಳೆದಿದೆ, ಇವತ್ತಿನ ಸಮಾರಂಭದ ಎಲ್ಲ ಚಿತ್ರಗಳನ್ನು ತೆಗೆದಿದ್ದಾರೆ. ಚಿತ್ರ ನಾಳೆ ಮೂಡಿ ಬರುತ್ತೆ, ಅದನ್ನು ಹಳ್ಳುಗಟ್ಟು ಹಾಕಿಟ್ಕೊಳ್ತಾರೆ. ಆಗ 12ನೇ ಶತಮಾನದಲ್ಲಿ ಭಾವಚಿತ್ರ, ತೈಲಚಿತ್ರ ಬರೆದಿತ್ತೆ ಹೊರತು ಈ ಫೋಟೋಗ್ರಫಿ ಇದ್ದಿಲ್ಲ ಅಲ್ವೇ? ಅವಾಗೇನಿತ್ತು ಕ್ಯಾಮ್ರಾಗಳಿಗೆ. ಎಲ್ಲೋ ತೈಲಚಿತ್ರ, ಅದು ಯಾರೋ ದೊಡ್ಡ ದೊಡ್ಡ ರಾಜ ಮಹಾರಾಜರು ಬರೆಸಿದ್ದೆ ಹೊರತು ಹಳ್ಳಿ ಜನರಲ್ಲಿ ಇತ್ತು. ಹೀಗಾಗಿ ಅದೇನ ಏನ್ ಡೊಣೆನದಿದೆ, ಇಲ್ಲಿ ಮರುಳಿಸಿದ ದೇವಾಲಯ ಅಂತ ಹೇಳಿದೆ, ಇವೆಲ್ಲ ಏನು ಅಂತಂದ್ರೆ ಆಗಿನ ಕಾಲದ ಭಕ್ತಾದಿಗಳ ಹೃದಯದಲ್ಲಿ ಮರಳಿಸಿದ್ದನ ಏನು ವೀರ ಹೋರಾಟ ಇತ್ತು, ಅದರ ಪ್ರಾಕೃತಿಕ ಚಿತ್ರ ಬಂಡೆಯ, ಮತ್ತೇನು ಅಲ್ಲ, ಪ್ರಾಕೃತಿಕ ಚಿತ್ರ. ಅದನ್ನು ಹೋಲಿಕೆ ಮಾಡಿದ್ರು. ನೀವೊಂದು ಪೇಂಟ್ ಮಾಡಿ ಮಾಡ್ಬೋದು, ಹಾಗೆ ಹಳ್ಳಿಯ ಜನ ಒಂದು ಬಂಡೆಯನ್ನ ಗುರುತು ಮಾಡಿಕೊಂಡು ಅಲ್ಲಿಯ ಆ ಗುಳಿ ಬಿದ್ದನ್ನ ಒಂದು ಸಂಕೇತವಾಗಿ ಬಳಸ್ಕೊಂಡ್ರು. ಹೀಗಾಗಿ ಇವೆಲ್ಲ ಪವಾಡ ಕ್ಷೇತ್ರಗಳು ಇರ್ತಕ್ಕಂಥ ಸ್ಮಾರಕಗಳು ಅಂದಿನ ಮರಳುತ್ತಿದ್ದನ ಹೋರಾಟದ ಪ್ರಾಕೃತಿಕ ಚಿತ್ರಗಳು ಅಂತ ನಾವು ಇದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಬುದ್ಧಿಜೀವಿಗಳಿಗೆ, ಭಾವುಕರಿಗೆ, ಶ್ರದ್ಧಾಳುಗಳಿಗೆ ಅದು ಪ್ರಾಕೃತಿಕ ಚಿತ್ರ ಅಲ್ಲ, ನೈಜ ಘಟನೆ. ಅದೇ ಹಾಗಾಗಿದೆ ಅನ್ನೋ ಭಾವನೆ, ಅದು ಭಾವುಕತೆ ಆಗುತ್ತೆ. ಭಾವುಕತೆ ಬೇರೆ, ಬುದ್ಧಿಜೀವಿಗಳ ತರ್ಕ ಬೇರೆ. ಒಂದು ಫೋಟೋ ಇರುತ್ತೆ, ತಂದೆದ ಅಜ್ಜಿಂದು ಅಜ್ಜಿಂದು, ಅಜ್ಜಿ ಅಲ್ಲಿ ಇರೋಲ್ಲ ಜೀವಂತವಾಗಿ. ಆಗ ಆ ಭಾವಚಿತ್ರದ ಮೇಲೆ ನೀನು ಉಗುಳು ಅಂತ ಹೇಳಿದ್ರೆ ನೀವು ಮನಸ್ಸು ಬರುತ್ತೆ. ಬೇರೆ ಯಾರಾದ್ರೂ ಉಗುಳಬಹುದು ಸಂಬಂಧಪಡದಿರ್ತಕ್ಕಂಥ ವ್ಯಕ್ತಿ, ಆದ್ರೆ ತನ್ನ ಅಜ್ಜನ ಮುಖವನ್ನು ನೋಡ್ತಕ್ಕಂಥ ಮೊಮ್ಮಗನಿಗೆ ಅಜ್ಜ ಜೀವಂತ ಇಲ್ಲಿದ್ರು ಸಹ ಆ ಫೋಟೋನೇ ಅಜ್ಜ ಅಲ್ಲಿ ಮೂರ್ತ ಸ್ವರೂಪನಾಗಿ ಕಾಣಿಸ್ತಾನೆ. ಹೀಗಾಗಿ ಅವನು ಉಗುಳಿಗೆ ಮನಸ್ಸು ಬರಲ್ಲ. ಹೀಗಾಗಿ ಭಾವುಕತೆ ಬೇರೆ, ವೈಚಾರಿಕತೆ ಬೇರೆ. ಆದ್ರೆ ಭಾವುಕತೆಗೂ ವೈಚಾರಿಕ ನೆಲೆಗಟ್ಟಿರಬೇಕು. ಆ ನೆಲೆಗಟ್ಟಿನ ಆಧಾರದ ಮೇಲೆ ಇದನ್ನೊಂದು ಸ್ಮಾರಕವಾಗಿ, ಒಂದು ಪ್ರಾಕೃತಿಕ ಚಿತ್ರವಾಗಿ, ಆ ಇತಿಹಾಸದ ನೆನಪಿನ ಸ್ಮಾರಕವಾಗಿ ಇದನ್ನು ಉಳಿಸ್ತಕ್ಕಂಥ ಅವಶ್ಯಕತೆ ಬಹಳವಾಗಿದೆ. ಭಕ್ತಾದಿಗಳೇ, ನೀವು ಆ ಶ್ರದ್ಧೆಯಿಂದ, ಸದ್ಭಾವನೆಯಿಂದ ಈ ಹುಣ್ಣಿಮೆ ಮಹೋತ್ಸವನ್ನ ಅತ್ಯಂತ ಯಶಸ್ವಿಯಾಗಿ ನೀವು ನೆರವೇರಿಸಿದಿರಿ. ನಮ್ಮ ಮಠ ನಾವು ಹೇಳಿದ ಹಾಗೆ ರಾಜಾಶ್ರಯದಲ್ಲಿ ಬದುಕಿದ ಮಠ ಅಲ್ಲ ಇದು. ರಾಜಸತ್ತೆಯ ವಿರುದ್ಧವಾಗಿ ಸೆಣಸಾಡ್ಕೊಂಡು ಬಂದಂತ ಮಠ. ಹಾಗೆ ಸೆಣಸಾಡುವ ಶಕ್ತಿ ಮರಳಿಸಿದ್ದರಿಗೆ ಆಗಿನ ಕಾಲದಲ್ಲಿ ಎಲ್ಲಿಂದ ಬಂತು? ರಾಜರ ಕೃಪಾಶ್ರಯದಾಗಲ್ಲ, ಭಕ್ತರ ಭಕ್ತಿಯ ಅತಿಶಯದಿಂದ ಆ ಶಕ್ತಿ ಬಂತು ಮರಳಿಸಿದ್ದರಿಗೆ. ಅದರ ವಿರುದ್ಧವಾಗಿ, ರಾಜಸತ್ತೆಯ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ. ಆ ನಿಟ್ಟಿನಲ್ಲಿ ನಮ್ಮ ಮಠ ಮೊದಲಿನಿಂದಲೂ ಮಾಡ್ತಾ ಬಂದಿದೆ. ಸುದೈವದಿಂದ ಅಂಥ ದಿನಗಳು, ರಾಜಸತ್ತೆಯ ವಿರುದ್ಧವಾಗಿ ಸೆಣಸಾಡ್ತಕ್ಕಂಥ ಪ್ರಸಂಗಗಳು
ಕೆಲವರು ಹೆಸರಿರುವ ಹಿಂದೆ, ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸರ್ಕಾರದವರು ಅನೇಕ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಅವರ ಕೃತಜ್ಞತೆ ಸ್ಮರಿಸ್ತಾ